ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಅವರ್ ಜಾಬ್ ಅಲರ್ಟ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ. ಸ್ನೇಹಿತರೆ, 4,000 ಪೊಲೀಸ್ ಅದರಲ್ಲೂ ಸಿವಿಲ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಈಗ ಆಲ್ರೆಡಿ ಕೂಡ ಅರ್ಜಿ ಪ್ರಾರಂಭ ಆಗೈತಿ. ಒಂದು 2 ದಿವಸದಿಂದ ಸರ್ವರ್ ಪ್ರಾಬ್ಲಮ್ ಆಗಿ ಸರಿಯಾಗಿ ಆಪರೇಟ್ ಆಗಕತ್ತಿಲ್ಲ. ಇವತ್ತು ಅಥವಾ ನಾಳೆಗೆಲ್ಲ ಕೂಡ ಸರ್ವರ್ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಸ್ನೇಹಿತರೆ, ಹಾಗಿದ್ರೆ ನಾವು ಇಲ್ಲಿ ಯಾವ ಜಿಲ್ಲೆಗೆ ಅರ್ಜಿಯನ್ನ ಸಲ್ಲಿಸಬೇಕು, ಅದೇ ರೀತಿ ಯಾವ ಜಿಲ್ಲೆದು ಲಾಸ್ಟ್ ಟೈಮ್ ಓಲ್ಡ್ ಕಟಪ್ ಯಾವ ರೀತಿ ಇತ್ತು, ಈ ಸಾರಿ ಎಕ್ಸ್ಪೆಕ್ಟೆಡ್ ಕಟಪ್ ಎಷ್ಟು ನಿಲ್ತಂತ ನೋಡ್ತಾ ಹೋಗೋಣ. ಅದಕ್ಕೆ ಸಂಬಂಧಿಸಿದಂತೆ ಇವತ್ತಿನಲ್ಲಿ ನಾವು ಬೆಂಗಳೂರು ನಗರಕ್ಕೆ ಸಂಬಂಧಿಸಿದಂತೆ ಲಾಸ್ಟ್ ಇಯರ್ ಕಟಪ್ ಎಷ್ಟು, ಅದೇ ರೀತಿ ಎಕ್ಸ್ಪೆಕ್ಟೆಡ್ 2026 ಎಷ್ಟು ಕಟಪ್ ನಿಲ್ತಂತ ನೋಡ್ಕೊಂಬರೋಣ. ಬನ್ನಿ ಸ್ನೇಹಿತರೆ, ಹಾಗಿದ್ರೆ ನೀವೇನಾದ್ರೂ ಪೊಲೀಸ್ ಕಾನ್ಸ್ಟೇಬಲ್, ಪಿಸಿ, PSI, SD, FD ವಿವಿಧ ಹುದ್ದೆಗಳಿಗೆ ಸಂಬಂಧಿಸಿದಂತೆ ತಯಾರಿ ನಡೆಸಿದ್ರೆ ಈ ನೋಟ್ಸ್ ತುಂಬಾ ಉಪಯುಕ್ತ. ಹೌದು ಸ್ನೇಹಿತರೆ, ಸಿಲೆಬಸ್ ಕಂಪ್ಲೀಟ್ ಸಿಲೆಬಸ್ ನೋಟ್ಸ್. ಇದ್ರ ಜೊತೆಗೆ ನಿಮಗೆ SDA, FDA, PC, PSI ವಿವಿಧ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಓಲ್ಡ್ ಕ್ವಶನ್ ಪೇಪರ್ ಕೂಡ ಕಳಿಸಲಾಗ್ತದ. ಸ್ನೇಹಿತರೆ, ಇದರ ಮೊದಲ ಬೆಲೆ ಬಂದು 999 ಇತ್ತು. ಈಗ ನೇಮಕಾತಿ ಪ್ರಾರಂಭ ಆದ ಕಾರಣಕ್ಕಾಗಿ ಎಲ್ಲ ಅಭ್ಯರ್ಥಿಗಳಿಗೆ ಯೂಸ್ ಅಲ್ಲಿ ಅನ್ನೋ ಕಾರಣಕ್ಕಾಗಿ ಕೇವಲ 200 ರೂಪಾಯಿಗಾಗಿ ನೀಡಲಾಗ್ತದ. ಸ್ನೇಹಿತರೆ, ಯಾರಿಗಾದ್ರೂ ಈ ನೋಟ್ಸ್ ಬೇಕಾಗಿತ್ತಂದ್ರ ನಮ್ಮ ಚಾನಲ್ ವಿಡಿಯೋ ನೋಡಿದ ಸ್ಕ್ರೀನ್ ಶಾಟ್ ಕಳಿಸಿದ್ರೆ ಮಾತ್ರ ಈ ನೋಟ್ಸ್ ಬಂದು ನಿಮಗೆ 200 ರೂಪಾಯಿಗಾಗಿ ಸಿಗ್ತಾವ್ರಿ. ಸ್ನೇಹಿತರೆ, ಈ ನೋಟ್ಸ್ ಜೊತೆಗೆ ನಿಮಗೆ ಏನಾದ್ರು 6 to 10 ಸಮಾಜ ವಿಜ್ಞಾನ ಮತ್ತು ವಿಜ್ಞಾನದ ಶಾರ್ಟ್ ನೋಟ್ಸ್ ಏನಾದ್ರು ಬೇಕಾಗಿತ್ತಂದ್ರ ಅದಕ್ಕೆ 150 ರೂಪಾಯಿ ಐತ್ರಿ. ಇದಕ್ಕೆ 200 ರೂಪಾಯಿ ಐತ್ರಿ. ಟೋಟಲ್ 350 ಆಗತ್ತ. ಆದ್ರೆ ನಮ್ಮ ಚಾನಲ್ ವೀಕ್ಷಕರಿಗೆ ಹೆವಿ ಆಫರ್ ಅನ್ನ ಕೊಡಾಕತ್ತೀವ್ರಿ. ಎಲ್ಲರಿಗೂ ಯೂಸ್ ಅಲ್ಲಿ ಅನ್ನೋ ಕಾರಣಕ್ಕಾಗಿ 350 ರೂಪಾಯಿ ಐತನ ಕೇವಲ 250 ರೂಪಾಯಿಗೆ ಈ 2 ನೋಟ್ಸ್ ನ ಕಳಿಸಲಾಗ್ತದೆ. ಯಾರಿಗಾದ್ರೂ ನೋಟ್ಸ್ ಬೇಕಾಯ್ತಾನೆ ಕೆಳಗಡೆ ಕಾಣೋ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಹಾಕಿ ನೀವು ಕೂಡ ನೋಟ್ಸ್ ನ ಪಡೆದುಕೊಳ್ಳಬಹುದು. ಅತ್ಯಂತ ಕಡಿಮೆ ಬೆಲೆಯಲ್ಲಿ ಇರುತ್ತಾ. ಈ ಸಾರಿ 100% ನಾನು ಸೆಲೆಕ್ಷನ್ ಆಗಿ ಆಗ್ತೀನಿ ಅನ್ನೋರು, ಸರಿಯಾಗಿ ಓದ್ತೀನಿ ಅನ್ನೋರು ಮಾತ್ರ ಕೆಳಗಡೆ ಕಾಣೋ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಹಾಕಿ. ಸ್ನೇಹಿತರೆ, ನೀವೇನಾದ್ರೂ ಕಾನ್ಸ್ಟೇಬಲ್ ಪರೀಕ್ಷೆಗೆ ಸಂಬಂಧಿಸಿದಂತೆ ತಯಾರಿ ನಡೆಸಿದ್ರೆ ಈ ನೋಟ್ಸ್ ತುಂಬಾ ಉಪಯುಕ್ತ. ಯಾರಿಗಾದ್ರೂ ನೋಟ್ಸ್ ಬೇಕಾಯ್ತೆ ಕೆಳಗಡೆ ಕಾಣೋ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಹಾಕಿ. ಸ್ನೇಹಿತರೆ, ನೀವು ಇಲ್ಲಿ ನೋಡಾಕತ್ತೀರ ಲಾಸ್ಟ್ ಟೈಮ್ ಮೊನ್ನೆ ತಾನೇ ನಡೆದ FDA ಪರೀಕ್ಷೆಯಲ್ಲಿ ನಮ್ಮ ನೋಟ್ಸ್ ನಲ್ಲಿರುವ ಪ್ರಶ್ನೆಗಳು ಬಂದಿದ್ದು. ಇದು ಶಾರ್ಟ್ ನೋಟ್ಸ್ ನಲ್ಲಿ ಬಂದಿರುವ ಪ್ರಶ್ನೆಗಳಾಗಿರುತ್ತೆ. ಇಲ್ಲಿ ನೋಡ್ತಿರ್ಬೋದು. ಇವು ಬಂದು ಶಾರ್ಟ್ ನೋಟ್ಸ್ ಆಗಿರ್ತದೆ. ನಿಮಗೆ ಅತ್ಯಂತ ಕಡಿಮೆ ಸಮಯದಲ್ಲಿ ಎಲ್ಲ ಸಿಲೆಬಸ್ ಅನ್ನ ಕವರ್ ಮಾಡಕ ಈಸಿ ಮೆಥಡ್ ರೀ. ಅದೊಂದು ಪ್ರಶ್ನೆ ಇದೆ, ಇಲ್ಲಿ ನೋಡಬಹುದು. ಭಾರತ ಸಂವಿಧಾನಕ್ಕೆ ಸಂಬಂಧಿಸಿದಂತೆ ಪ್ರಶ್ನೆ ಬಂದಿತ್ರಿ. ಅಲ್ಲಿ ಕೂಡ ಇಲ್ಲಿ ಈ ಶಾರ್ಟ್ ನೋಟ್ಸ್ ಅಲ್ಲಿ ನೋಡ್ಕೋಬಹುದು ನೀವು. ಈ ರೀತಿ ವಿಧಿಗಳದು ಮತ್ತೆ ಕಾರ್ಯಕಾರಿಣಿ ಶಾರ್ಟ್ ನೋಟ್ಸ್ ಕೂಡ ಐತಿ. ನಿಮಗೆ ಡೀಟೇಲ್ಸ್ ನೋಟ್ಸ್ ಕೂಡ ಇರುತ್ತೆ. ಇಲ್ಲಿ ರೀತಿ ನೋಡ್ಕೋಬಹುದು. ಶಾರ್ಟ್ ನೋಟ್ಸ್ ಒಳಗೆ ಬಂದಿದ್ದು ಕ್ವಶನ್ಸ್ ಇಲ್ಲಿ ಇರ್ತೈತಿ. ಸ್ನೇಹಿತರೆ, ಯಾರಿಗಾದ್ರೂ ನೋಟ್ಸ್ ಬೇಕಾಗಿತ್ತು ಅಂದ್ರೆ ಈಗ KA ಪರೀಕ್ಷೆನ KA ಪರೀಕ್ಷೆಯನ್ನ ನಡೆಸಾಕತ್ತಾರ ಈ ಸಾರಿ ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆನ. ಸೊ ಅದಕ್ಕಾಗಿ ಇಂಪಾರ್ಟೆಂಟ್ ನೋಟ್ಸ್ ಇರ್ತಾವ, ಮಿಸ್ ಮಾಡ್ಕೋಕ್ ಹೋಗ್ಬೇಡ್ರಿ. ಯಾರಿಗಾದ್ರೂ ನೋಟ್ಸ್ ಬೇಕಾಗಿತ್ತು ಅಂದ್ರೆ ಇಲ್ಲಿ ಮೇಲೆ ಕಾಣುವ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಹಾಕಿ ನೀವು ಕೂಡ ನೋಟ್ಸ್ ನ ಪಡೆದುಕೊಳ್ಳಿ. ಇದರಲ್ಲಿ ನಿಮಗೆ ಪೊಲೀಸ್ ಕಾನ್ಸ್ಟೇಬಲ್ PC, PSI 60 ಓಲ್ಡ್ ಕ್ವಶನ್ ಪೇಪರ್ ಮತ್ತೆ SD, FD ಅದು ಓಲ್ಡ್ ಕ್ವಶನ್ ಪೇಪರ್, VA ಓಲ್ಡ್ ಕ್ವಶನ್ ಪೇಪರ್ ಕೂಡ ಕಳಿಸಲಾಗ್ತದ. ಇದರಿಂದ ನಿಮಗೆ ಹೆಚ್ಚಿನ ಪ್ರಶ್ನೆಗಳು ಅಂದ್ರೆ ಓಲ್ಡ್ ಕ್ವಶನ್ ಪೇಪರ್ ದಾಗಿಂತ ಪ್ರಶ್ನೆಗಳು ಬರ್ತಿರ್ತಾವ, ಅವು ಕೂಡ ನಿಮಗೆ ಹೆಲ್ಪ್ ಆಕವ. ನಿನ್ನೆ ಆಲ್ರೆಡಿ ಒಂದು ವಿಡಿಯೋ ಮಾಡಿದೆ. ಸಾಕಷ್ಟು ಅಭ್ಯರ್ಥಿಗಳದ್ದು ಮೇಲು ಫಿಮೇಲ್ ಎರಡು ಕೂಡ ನೋಡಿದ್ವಿ. ಬಟ್ ಫಿಮೇಲ್ ಅಲ್ಲಿ ನಮ್ಗೆ ಕಟಾಪ್ ಗೊತ್ತಾಗಿಲ್ಲ. ಸಾಕಷ್ಟು ಅಭ್ಯರ್ಥಿಗಳು ಮೆಸೇಜ್ ಕೂಡ ಹಾಕಿದ್ರು. ಅದೇ ರೀತಿಯಲ್ಲಿ ಪುರುಷರಲ್ಲಿ ಕೂಡ ಎಷ್ಟು ಕಟಾಪ್ ನಿಂತ ಗೊತ್ತಾಗಿಲ್ಲ. ಬಟ್ ಎಲ್ಲ ಕೂಡ PDF ತೋರಿಸಿವಿ. ಬಟ್ ಅಲ್ಲಿ 2A ಗೆ ಎಷ್ಟು 2B ಗೆ ಎಷ್ಟು ಅಂತ ಗೊತ್ತಾಗಿದ್ದಿಲ್ಲ. ಸೊ ಯಾಕಂದ್ರೆ ಇಲ್ಲಿ ಕಟಾಪ್ನು ಕೂಡ ಮುಖ್ಯವಾಗುತ್ತಾ. ಯಾಕಪ್ಪ ಅಂದ್ರೆ ಈಗ ಅಪ್ಲಿಕೇಶನ್ ಹಾಕ್ಬೇಕಾದ್ರ ಒಂದೊಂದ್ ಸಾರಿ ಲಾಸ್ಟ್ ಟೈಮ್ ಕಡಿಮೆ ಕಟಾಪ್ ನಿಂದಿರ್ತದ, ಈ ಸಾರಿ ಜಾಸ್ತಿ ನಿಂದಿರ್ತದೆ. ಡಿಪೆಂಡ್ಸ್ ಅಪಾನ್ ಅಲ್ಲಿ ಅಪ್ಲಿಕೇಶನ್ ಹಾಕಿದವ್ರ ಸಂಖ್ಯೆ ಮೇಲೆ ಕೂಡ ಡಿಪೆಂಡ್ ಆಗುತ್ತೆ. ಪ್ಲಸ್ ಕಟಾಪ್ ಒಂದು ನಿಮ್ದು ಕೇವಲ ಅಪ್ಲಿಕೇಶನ್ ಹಾಕಿದವ್ರ ಮೇಲೆ ಅಷ್ಟೇ ಅಲ್ಲ, ಎಕ್ಸಾಮ್ ಮೇಲೆ ಡಿಪೆಂಡ್ ಆಗುತ್ತಾ. ಎಕ್ಸಾಮ್ ಸ್ವಲ್ಪ ಹಾರ್ಡ್ ಇತ್ತಪ್ಪ ಅಂದ್ರ ಅವಾಗ ಏನಾಗುತ್ತೆ, ಆಟೋಮೆಟಿಕ್ ಆಗಿ ಕ್ವಶನ್ ಪೇಪರ್ ಇದು ಸ್ಕೋರ್ ಏನೈತಿಲ್ಲ ಕಡಿಮೆ ಆಗುತ್ತಾ. ಸ್ವಲ್ಪ ಎಕ್ಸಾಮ್ ಏನಾದ್ರು ಈಸಿ ಇತ್ತಪ್ಪ ಅಂದ್ರ ಆಟೋಮೆಟಿಕ್ ಆಗಿ ನಿಮ್ದು ಏನಿದೆ ಕಟಾಪ್ ಹೈ ಆಗಿ ನಿಲ್ತದ. ಯಾಕಂದ್ರೆ ಈಸಿ ಐತಂದ್ರೆ ನಿಮ್ಗೆ ಒಬ್ಬರಿಗೆ ಈಸಿ ಇರಂಗಿಲ್ಲ, ಎಲ್ಲರಿಗೂ ಈಸಿ ಇರುತ್ತೆ. ಹಾರ್ಡ್ ಐತಂದ್ರೆ ನಿಮ್ಗೆ ಒಬ್ಬರಿಗೆ ಹಾರ್ಡ್ ಇರಂಗಿಲ್ಲ, ಎಲ್ಲರಿಗೂ ಕೂಡ ಹಾರ್ಡ್ ಇರುತ್ತೆ. ಸೊ ಅದಕ್ಕಾಗಿ ಕಟಾಪ್ ವೇರಿಯೇಷನ್ ಆಗೋದು ಇಲ್ಲಿ ಅಪ್ಲಿಕೇಶನ್ ಹಾಕಿದವ್ರ ಸಂಖ್ಯೆ ಪ್ಲಸ್ ಇಲ್ಲಿ ಎಕ್ಸಾಮ್ ಹಾರ್ಡ್ ಪ್ಲಸ್ ಈಸಿ ಅಥವಾ ಮಾಡರೇಟ್ ಇದ್ರ ಮೇಲೆ ಡಿಪೆಂಡ್ ಆಗುತ್ತಾ. ಓಕೆ, ಈಗ ಲಾಸ್ಟ್ ಟೈಮ್ದು ಈ ಪೊಲೀಸ್ ಕಾನ್ಸ್ಟೇಬಲ್ ಗೆ ಸಂಬಂಧಿಸಿದಂತೆ ಸಿವಿಲ್ ಕಾನ್ಸ್ಟೇಬಲ್ ಲಾಸ್ಟ್ ಟೈಮ್ ಲೇಡೀಸ್ ಮತ್ತು ಬಾಯ್ಸ್ ಎಷ್ಟು ಕಡಿಮೆ ಕಟಾಪ್ ನಿಂತಂತ ನೋಡೋಣ. ಈಗ ಬನ್ನಿ ಸ್ನೇಹಿತರೆ, ಹಾಗಿದ್ರೆ ಲಾಸ್ಟ್ ಟೈಮ್ ಬೆಂಗಳೂರು ನಗರಕ್ಕೆ ಸಂಬಂಧಿಸಿದಂತೆ ಕಟಾಪ್ ಎಷ್ಟು ನಿಂತಿತ್ತು. ಇದು ಹೆಚ್ಚಿನ ಕಟಾಪ್ ನ ತಗೊಂಡ್ರಿ. ಎವರೇಜ್ ಆಗಿ ಎಷ್ಟು ಜನ ಇರ್ತದಲ್ಲ, ಎವರೇಜ್ ಕಟಾಪ್ ನ ತಗೊಂಡಿರ್ತೈತ್ರಿ. ಒಬ್ಬೊಬ್ರು 90 ಮಾಡಿರ್ತಾರ, ಒಬ್ಬೊಬ್ರು 78 ಮಾಡಿರ್ತಾರ, ಒಬ್ಬೊಬ್ರು ಏನೈತಿಲ್ಲ ನಿಮ್ದು 85 ಮಾಡಿರ್ತಾರ. ಈ ರೀತಿಯಾಗಿ ತಗೊಂಡಿರ್ತಾರ. ಬಟ್ ಅಲ್ಲಿ ಎವರೇಜ್ ಆಗಿ ಏನಿರುತ್ತಲ್ಲ ಅದನ್ನ ತಗೊಂಡಿರ್ತೈತ್ರಿ. ಇಲ್ಲಿ ನೋಡ್ಬೋದು, ಪುರುಷ ಅಭ್ಯರ್ಥಿಗಳಿಗೆ ಲಾಸ್ಟ್ ಟೈಮ್ ಜನರಲ್ ಕ್ಯಾಟಗರಿ ಯಾವುದೇ ರೀತಿಯ ಮೀಸಲಾತಿ ಇಲ್ಲದೆ ಇರೋರು ಕಡಿಮೆ ಅಂದ್ರೂ ಕೂಡ 74 ಇದ್ರೆ ಆಯ್ಕೆ ಆಗೈತ್ರಿ. ಲಾಸ್ಟ್ ಟೈಮ್ ಅಲ್ಲಿ ಎಷ್ಟು ಪೋಸ್ಟ್ ಗಳಿದ್ದು ಕೂಡ ಇಲ್ಲಿ ಕಟಾಪಿಗೆ ಅದು ಮ್ಯಾಟರ್ ಆಗುತ್ತಾ. ಲಾಸ್ಟ್ ಟೈಮ್ 175 ಪೋಸ್ಟ್ ಗಳಿದ್ದರೆ ಬೆಂಗಳೂರು ನಗರಕ್ಕೆ ಪುರುಷರಿಗೆ ಇತ್ತು. ಸೊ ಅದಕ್ಕಾಗಿ ಕಟಾಪ್ ಸ್ವಲ್ಪ ಹೈ ಇತ್ತು. ಬಟ್ ಈ ಸಾರಿ ಕಡಿಮೆ ಜಾಸ್ತಿ ಪೋಸ್ಟ್ ಅದಂದ್ರ ಟೋಟಲ್ ಆಗಿ ಇರೋದಿಲ್ಲ 1343 ಪೋಸ್ಟ್ ಪುರುಷರಿಗೆ ಇದಾವ. ಲಾಸ್ಟ್ ಟೈಮ್ ಇರೋದು 1137 ಪೋಸ್ಟ್ ಇದ್ರಿ ಟೋಟಲ್ ಆಗಿ ಇಡೀ ಕರ್ನಾಟಕ. ಬಟ್ ಈಗ ಬೆಂಗಳೂರು ನಗರಕ್ಕಂತೇನೆ 1300 ಪೋಸ್ಟ್ ಅದಂದ್ರ ಆಟೋಮೆಟಿಕ್ ಆಗಿ ಕಟಾಪ್ ಕಡಿಮೆ ಆಗ್ತಾ ಬರ್ತದ. ಇದು ಲಾಸ್ಟ್ ಟೈಮ್ ಕಟಾಪ್ ನೋಡ್ಕೊರಿ. ಬಟ್ ಮಹಿಳೆಯರದು ಚೇಂಜ್ ಐತಿ, ಅದನ್ನು ಕೂಡ ತಿಳಿಸ್ತೀನಿ. ನೆಕ್ಸ್ಟ್ ಅದೇ ರೀತಿ ಬೇರೆ ಕ್ಯಾಟಗರಿ 1ಕ್ಕೆ ಸೇರಿದ ಅಭ್ಯರ್ಥಿಗಳಿಗೆ ಆಲ್ಮೋಸ್ಟ್ ಎಲ್ಲ ಒಂದು 72 ಇದ್ರ ಸೆಲೆಕ್ಷನ್ ಆಗಿದ್ರು.
ಓಕೆ, ಇದು ಯಾವ್ದೇ ರೀತಿ ಮೀಸಲಾತಿ ಇಲ್ದರೆ, ಮೀಸಲಾತಿ ಇದ್ದಂದ್ರೆ ಸ್ವಲ್ಪ ಕಡಿಮೆ ಐತ್ರಿ, ಅದಕ್ಕಿಂತ ಒಂದು 2 ರಿಂದ 3 ಮಾರ್ಕ್ಸ್ ಕಡಿಮೆ ಆಗತ್ತಾ. ಅದೇ ರೀತಿ 2A ಕ್ಯಾಟಗರಿಗೆ 71 ಅಂಕದವರೆಗೂ ಕೂಡ ಆಯ್ಕೆ ಆಗ್ಯಾರ. ಸ್ನೇಹಿತರೆ ಲಾಸ್ಟ್ ಟೈಮ್ 68 ಅಂಕದವರೆಗೂ ಕೂಡ PDP ಇದ್ದವರು ಆಯ್ಕೆ ಆಗ್ಯಾರ. ಇದು 2A ಕ್ಯಾಟಗರಿ ಒಳಗ. ಇದಕ್ಕಿಂತ ಒಂದು 2 ಮಾರ್ಕ್ಸ್ 3 ಮಾರ್ಕ್ಸ್ ಕೆಲವೊಂದ್ಸರಿ 4-5 ಮಾರ್ಕ್ಸ್ ಕೂಡ ಈ PDP ಅಂದ್ರ ಸಾಕಷ್ಟು ಅಭ್ಯರ್ಥಿಗಳು PDP ಅಂದ್ರೆ ಏನಂತ ಗೊತ್ತಾಗಿಲ್ಲ ಅಂತ ಹೇಳತ್ರಿ. ಸ್ನೇಹಿತರೆ ಇದು ಒಂದು ಯೋಜನಾ ನಿರಾಶ್ರಿತ ಅಂದ್ರ ಮುಳುಗಡೆ ಹೊಂದಿರುವ ಭಾಗದ ಅಭ್ಯರ್ಥಿಗಳಿಗೆ ಇದು ಈ ಪ್ರಮಾಣ ಪತ್ರ ಸಿಗುತ್ತಾ. ಇಲ್ಲಿ ಸುತ್ತಮುತ್ತ ಬಾಗಲಕೋಟೆ, ವಿಜಯಪುರ ಜಿಲ್ಲೆ ಒಳಗೆ ಏನಂತಲ್ಲ 50% ಜನರಿಗೆ ಈ ಮುಳುಗಡೆ ಪ್ರಮಾಣ ಪತ್ರ ಐತ್ರಿ. ಕೃಷ್ಣಾ ಮೇಲ್ದಂಡೆ ಯೋಜನೆ ಹಿಂದಿನ ನೀರಿನಲ್ಲಿ ಎಷ್ಟೆಲ್ಲ ಹಳ್ಳಿಗಳು ಮುಳುಗಡೆ ಆಗಲ್ರಿ ಅವ್ರೆಲ್ಲರಿಗೂ ಕೂಡ ಸಿಕ್ಕೈತಿ. ಇದು 1999ರಾಗ ಏನು ಮುಳುಗಡೆ ಐತಲ್ಲ ಆ ಮುಳುಗಡೆಯಿಂದ ಸಿಕ್ಕಿದ್ರಿ. ಓಕೆ, ಮುಳುಗಡೆ ಅಂದ್ರೆ ನಿಮ್ಗೆ ಕಂಪ್ಲೀಟ್ ಆಗಿ ಅರ್ಥ ಆತ ಅಂದ್ರ ಈ ಭಾಗದವ್ರಿಗೆ ಸಿಗುತ್ತಾ, ನಿಮ್ ಕಡೆದವ್ರಿಗೆ ಸಿಗಂಗಿಲ್ಲ. ನೆಕ್ಸ್ಟ್ 2B ಕ್ಯಾಟಗರಿಗೆ 68. 2B ಕ್ಯಾಟಗರಿಗೆ 68 ಇದ್ರ ಲಾಸ್ಟ್ ಟೈಮ್ ಸೆಲೆಕ್ಷನ್ ಆಗ್ಯಾರ. ಇನ್ನು ಅದೇ ರೀತಿ 2B ಒಳಗೂ ಕೂಡ PDP ಇದ್ರ ಅದಕ್ಕಿಂತ ಸ್ವಲ್ಪ ಕಡಿಮೆ ಇದ್ದವರು ಕೂಡ ಆಯ್ಕೆ ಆಗ್ಯಾರ. 3rd A ಕ್ಯಾಟಗರಿಗೆ 72 ವರೆಗೂ ಕೂಡ ಆಯ್ಕೆ ಆಗ್ಯಾರ. ಅದೇ ರೀತಿ ನೆಕ್ಸ್ಟ್ 3rd B ಅಭ್ಯರ್ಥಿಗಳಿಗೆ 73 ವರೆಗೂ ಇದ್ದವರು ಕೂಡ ಆಯ್ಕೆ ಆಗ್ಯಾರ. ನೆಕ್ಸ್ಟ್ SC ST ಅಭ್ಯರ್ಥಿಗಳು 69 ಇಂದ 70 ಇದ್ರ ಯಾವುದೇ ಇಲ್ಲಿ ನೋಡ್ಕೋಬಹುದು ನೀವು ಕ್ಯಾಟಗರಿ, ಎಲ್ಲಾ ಕ್ಯಾಟಗರಿ ನೋಡಿದ್ರಿ ವ್ಯತ್ಯಾಸ ಅಂತ ಬಾಳ ಇಲ್ರಿ. ಯಾವುದೇ ಒಂದು ಕ್ಯಾಟಗರಿ ಹಿಡ್ಕೋರಿ, GM ಇಂತ ಹಿಡ್ಕೊಂಡು SC ST ವರೆಗೆ ಹಿಡ್ಕೊಂಡ್ರು ಕೂಡ ಆಲ್ಮೋಸ್ಟ್ ಎಲ್ಲ ಸೇಮ್ ರೀ. 1 ಮಾರ್ಕ್ಸ್ 2 ಮಾರ್ಕ್ಸ್ ಅಷ್ಟೇ ರೀ. ಇಲ್ಲಿ ನೀವು ಹೇಳ್ಬೋದು 0.25 ಮಾರ್ಕ್ಸ್ ಕೂಡ ಇಲ್ಲಿ ಇಂಪಾರ್ಟೆಂಟ್ ಆಗತ್ತೆ. ಹೌದ್ರಿ, ಅದು ಇಂಪಾರ್ಟೆಂಟ್ ಆಗತ್ತೆ, ಇಲ್ಲ ಅಂತಲ್ಲ. ಕೆಲವೊಂದ್ ಸಾರಿ ಕಟ್ ಆಫ್ ಫಸ್ಟ್ ಗೆ ಏನಿತ್ತಲ್ಲ ಒಂದು 7-8 ವರ್ಷದಿಂದ SC ST ಗೆ ಫುಲ್ ಲೋ ನಿಂದಿರ್ತಿತ್ತ, ಉಳಿದ ಕ್ಯಾಟಗರಿಗೆ ಹೈ ನಿಂದಿರ್ತಿತ್ತ. ಬಟ್ ಇವಾಗ ಹಂಗಿಲ್ಲ, ಎಲ್ಲಾ ಕ್ಯಾಟಗರಿ ಒಳಗ ಕಾಂಪಿಟೇಷನ್ ಹೆವಿ ಐತಿ. ಅದೇ ರೀತಿ ನಮ್ಮ ಮಹಿಳಾ ಅಭ್ಯರ್ಥಿಗಳಿಗೆ ಈ ಸಾರಿ ಎಷ್ಟು ನಿಂದಿರ್ತಂತ ಮಹಿಳಾ ಅಭ್ಯರ್ಥಿ ಆದ್ಮೇಲೆ ಕಟ್ ಆಫ್ ಅನ್ನು ಕೂಡ ನೋಡೋಣ. ಇಲ್ಲಿ ಮಹಿಳಾ ಅಭ್ಯರ್ಥಿಗಳಿಗೆ 65 ಜನರಲ್ ಕ್ಯಾಟಗರಿಗೆ. ಸ್ನೇಹಿತರೆ ಲಾಸ್ಟ್ ಟೈಮ್ ಮಹಿಳಾ ಅಭ್ಯರ್ಥಿಗಳಿಗೆ 112 ಪೋಸ್ಟ್ ಇದ್ದು, ಸೊ ಅದಕ್ಕಾಗಿ ಸ್ವಲ್ಪ ಕಡಿಮೆ ಕಟ್ ಆಫ್ ನಿಂತೈತಿ. ಬಟ್ ಈ ಸಾರಿ ಬೆಂಗಳೂರು ನಗರದಾಗ ಅಷ್ಟ ಪೋಸ್ಟ್ ಇಲ್ರಿ. ಈಗ ಲಾಸ್ಟ್ ಟೈಮ್ ಹೋಲಿಸಿದ್ರೆ ಈ ಸಾರಿ ಏನಿದೆಯಲ್ಲ ಸ್ವಲ್ಪ ಕಡಿಮೆ ಅದಾವ್ರಂತ ಪೋಸ್ಟ್ ಹೇಳ್ಬೋದು. ಲಾಸ್ಟ್ ಟೈಮ್ 175 ಪುರುಷರಿಗಿದ್ರೆ ಮಹಿಳೆಯರಿಗೆ ಏನಿದೆಯಲ್ಲ 112 ವರೆಗೂ ಕೂಡ ಪೋಸ್ಟ್ ಇದ್ದು. ಬಟ್ ಈ ಸಾರಿ ಪುರುಷರಿಗೆ 1300 ಅದಾವ, ಮಹಿಳೆಯರಿಗೆ ಒಂದು 440 ಮಟ ಪೋಸ್ಟ್ ಅದಾರಿ. ಆಲ್ಮೋಸ್ಟ್ ಎಲ್ಲ ಪುರುಷ ಅಭ್ಯರ್ಥಿಗಳಿಗೆ ವ್ಯತ್ಯಾಸ ಆಗ್ಬೋದು ಕಟ್ ಆಫ್ ಅಲ್ಲಿ, ಬಟ್ ಮಹಿಳಾ ಅಭ್ಯರ್ಥಿಗಳು ಅಷ್ಟೇನು ವ್ಯತ್ಯಾಸ ಆಗಲ್ಲ, ಆಲ್ಮೋಸ್ಟ್ ಎಲ್ಲ ಅಷ್ಟ ಬರುತ್ತೆ. ಇನ್ನು 2A ಕ್ಯಾಟಗರಿಗೆ 62 ನಿಂತಿತ್ತು. ಇನ್ನು ಅದೇ ರೀತಿ 2B ಕ್ಯಾಟಗರಿಗೆ 60 ನಿಂತಿರ್ತಾರೆ. ಸ್ನೇಹಿತರೆ ಇದೇ ರೀತಿ ನಿಮಗೆ ಬೇರೆ ಜಿಲ್ಲೆಯದು ಸಂಬಂಧಿಸಿದಂತೆ ಓಲ್ಡ್ ಕಟ್ ಆಫ್ ಎಷ್ಟಿತ್ತು ಅಂತ ವಿಡಿಯೋ ಏನಾದ್ರು ಬೇಕಾಗಿತ್ತಂದ್ರೆ ಕಮೆಂಟ್ ಮೂಲಕ ಯಾವ ಜಿಲ್ಲೆಯದು ಬೇಕಂತೇಳಿ ಕಮೆಂಟ್ ಹಾಕಿರಿ, ಆ ಜಿಲ್ಲೆದನ್ನ ವಿಡಿಯೋ ಮಾಡ್ತೀನಿ ರೀ. ಈಗ ಆಲ್ರೆಡಿ ಒಂದು ಬೇರೆ ಜಿಲ್ಲೆದು ಕಟ್ ಆಫ್ ಮಾಡ್ರಿ ಅಂತ ಒಂದಿಷ್ಟು ವಿಡಿಯೋದಾಗ ಹಾಕಿರಿ, ಅವನು ಕೂಡ ಈಗ ನೆಕ್ಸ್ಟ್ ಮಾಡ್ತೀನಿ. ಹೆಚ್ಚಿನ ಯಾವ ಜಿಲ್ಲೆದು ಬಂದಿರ್ತಲ್ಲ ಅದನ್ನ ಮೊದಲ ಮಾಡ್ತೀನಿ. ಸೊ ಅದಕ್ಕಾಗಿ ನಿಮ್ ಕಮೆಂಟ್ ಬಹಳ ಮುಖ್ಯ ಆಗಿರ್ತದ. ನೆಕ್ಸ್ಟ್ 3rd A ಕ್ಯಾಟಗರಿಗೆ ಸಂಬಂಧಿಸಿದಂತೆ 65. ಇನ್ನು ಅದೇ ರೀತಿ 3rd B ಕ್ಯಾಟಗರಿಗೆ ಕೂಡ 65. ಇನ್ನು ಅದೇ ರೀತಿ SC ST ಅವರಿಗೆ 63 ಇಂದ 64 ವರೆಗೂ ಕೂಡ ನಿಂತಿತ್ರಿ. ಇದು ಬಂದು ನಿಮ್ದು ಬೆಂಗಳೂರು ನಗರಕ್ಕೆ ಸಂಬಂಧಿಸಿದಂತೆ ಓಲ್ಡ್ ಕಟ್ ಆಫ್. ಮೇಲು ಫಿಮೇಲ್ ಇದು ಡೈರೆಕ್ಟ್ ಕ್ಯಾಂಡಿಡೇಟ್ ಇದ್ರಿ. ಸೇವಾ ನಿರತವರಿಗೆ ಬೇರೆ ಇರುತ್ತಾ, ಸೇವಾ ನಿರತ ನಿಮ್ಗೆ ಯೂಸ್ ಆಗಲ್ಲ, ಡೈರೆಕ್ಟ್ ಕ್ಯಾಂಡಿಡೇಟ್ ನಿಮ್ಗೆ ಬೇಕ್ರಿ. ಈ ತರ ಇಷ್ಟೆಲ್ಲ ಇಂತು. ಹಾಗಿದ್ರೆ ಈ ಸಾರಿ ಎಷ್ಟು ಕಟ್ ಆಫ್ ನಿಲ್ತದ ಸ್ನೇಹಿತರೆ? ಈ ಸಾರಿ ನೋಡ್ರಿ, ಲಾಸ್ಟ್ ಟೈಮ್ ಏನಿತ್ತು ಬರೀ 27 ವರೆಗೂ ಕೂಡ ಅಪ್ಲಿಕೇಶನ್ ಅಂದ್ರೆ ಹಾಕಿದ್ರಿ. ಈ ಸಾರಿ 35 ವರೆಗೂ ಕೂಡ ಆಗತ್ತಾ. ನಾನು ಇಲ್ಲಿ 35 ವರೆಗೂ ಏಜ್ ಆಗೈತೆ ಅಂತ ಹೇಳ್ತೀನಿ, ಬಟ್ ಅಲ್ಲಿ ಓದೋರು ಕೂಡ ಒಂದು 50% ಜನ, 100 ಜನ ಹಾಕಿದ್ರ ಅಂದ್ರೆ 50% ಜನ ಸೀರಿಯಸ್ ಆಗಿ ಸ್ಟಡಿ ಮಾಡ್ತಾರ. ಅದ್ರಾಗ ಒಂದು 10% ಏನೋ ಕಾರಣಾಂತರಗಳಿಂದ ಎಕ್ಸಾಮ್ ಕೂಡ ಅಟೆಂಡ್ ಆಗಲ್ಲ, ಹಂಗೂ ಕೂಡ ಇರುತ್ತಲ್ಲ. ಈಗ ಕಡಿಮೆ ಅಂದ್ರೆ ಈ ಸಾರಿ ಒಂದು 6 ಲಕ್ಷ ಜನ ಅಪ್ಲಿಕೇಶನ್ ಹಾಕುವ ಸಾಧ್ಯತೆ ಐತಿ ಈ ಎಕ್ಸಾಮ್ಗೆ, ಐತಲ್ಲ. ಸೊ ಅದಕ್ಕಾಗಿ ಕಟ್ ಆಫ್ ಅಲ್ಲಿ ಸ್ವಲ್ಪ ವೇರಿಯೇಷನ್ ಆಗುತ್ತಾ. ಎಕ್ಸಾಮ್ ಸ್ವಲ್ಪ ಏನಾದ್ರು ಹಾರ್ಡ್ ಬತ್ತಪ್ಪ ಅಂದ್ರೆ ಇದಕ್ಕಿಂತ ಏನೋ ಒಂದು 65 ಮತ್ತು 60 ಮಟ ಕೂಡ ಬರ್ಬೋದು. ಬಟ್ ಎಕ್ಸಾಮ್ ಇದೇ ರೀತಿ ಏನಾದ್ರು ಇತ್ತು, ಲಾಸ್ಟ್ ಟೈಮ್ ಕೂಡ ಎಕ್ಸಾಮ್ ಈಸಿ ಇರ್ಲಿಲ್ರಿ, ಲಾಸ್ಟ್ ಟೈಮ್ ಎಕ್ಸಾಮ್ ಟಫ್ ಇತ್ತು. ಸೊ ಅದಕ್ಕಾಗಿ ಇಲ್ಲಿ ಕಾಂಪಿಟೇಷನ್ ಯಾವ ರೀತಿ ಇತ್ತಪ್ಪ ಅಂದ್ರೆ ಕಡಿಮೆ ಪೋಸ್ಟ್ ಇದ್ದು, ಅದಕ್ಕಾಗಿ ಸ್ವಲ್ಪ ಕಾಂಪಿಟೇಷನ್ ಜಾಸ್ತಿ ಆಗಿತ್ತು. ಬಟ್ ಈ ಸಾರಿ ಫಿಸಿಕಲ್ ಗೆ ಕ್ಯಾಂಡಿಡೇಟ್ ನೀವೇನಾದ್ರು ಆಯ್ಕೆ ಆಗ್ಬೇಕಪ್ಪ ಅಂದ್ರೆ ಕಡಿಮೆ ಅಂದ್ರೂ ಕೂಡ ಒಂದು 60+ ಆದ್ರೂ ಸ್ಕೋರ್ ಅನ್ನ ಮಾಡ್ಬೇಕು. ಇದು ಫಿಸಿಕಲ್ ಹೇಳಕತ್ತೇನ್ರಿ. 55+ ಆದ್ರೂ ಕೂಡ ಹಾಕಿರಿ, ಅದಕ್ಕೇನಿಲ್ಲ. ಬಟ್ 1:1 ಗೆ ಆಯ್ಕೆ ಆಗ್ಬೇಕಪ್ಪ ಅಂದ್ರ ಕಡಿಮೆ ಅಂದ್ರೂ ಕೂಡ ಈ ಸಾರಿ 65 ರಿಂದ 70+ ಆದ್ರೂ ಇರ್ಲೇಬೇಕು. ಈ ಸಾರಿನೂ ಕೂಡ ಅಷ್ಟಿದ್ರೆ ಮಾತ್ರ ನೀವು ಸೇಫ್ ಜೋನ್ದಾಗ ಇದ್ದಂಗ್ರಿ. ಎಕ್ಸಾಮ್ ಒಂದ್ ಲೆವೆಲ್ ಬತ್ತಪ್ಪ ಅಂದ್ರ ಸ್ವಲ್ಪ ಈಸಿ ಬಂತ ಸ್ವಲ್ಪ ಜಾಸ್ತಿ ಆಗತ್ತ, ಸ್ವಲ್ಪ ಇದೇ ಲೆವೆಲ್ ಇತ್ತಪ್ಪ ಅಂದ್ರ ಇಷ್ಟ 60+ ಆದ್ರೂ ಕೂಡ ನಿಮ್ದು ಮಿನಿಮಮ್ ಆಗಿ ಸ್ಕೋರ್ ಆದ್ರೆ ಮಾತ್ರ ನೀವು ಸೇಫ್ ಜೋನ್ ಒಳಗೆ ಇದ್ದಂಗ. ಇಷ್ಟು ಸ್ಕೋರ್ ಅನ್ನ ಮಾಡ್ಬೇಕು. ಮಹಿಳೆಯರು ಕೂಡ ಆಲ್ಮೋಸ್ಟ್ ಅಷ್ಟೇ ರೀ, ರುಕಿತ ಒಂದು 2 ರಿಂದ 3 ಮಾರ್ಕ್ಸ್ ಅಷ್ಟೇ ರೀ. ಇಷ್ಟು ಸ್ಕೋರ್ ಆದ್ರೂ ಕೂಡ ನೀವು ತೆಗೆದ್ರ ಮಾತ್ರ ನೀವು ಅದರಲ್ಲೂ ಬೆಂಗಳೂರು ನಗರಕ್ಕೆ ಸ್ವಲ್ಪ ಉಳ್ಕಿದ್ದ ಡಿಸ್ಟಿಕ್ ನೋಡಿದ್ರೆ ಕಡಿಮೆ ನಿಲ್ತದ. ಕಡಿಮೆ ನಿಲ್ಲೋದಕ್ಕಿಂತ ಇಲ್ಲಿ ಲಿಸ್ಟ್ ಏನಿತ್ತಲ್ಲ 1, 2 ಒಂದೊಂದ್ಸಾರಿ 3, 4 ಕೂಡ ಲಿಸ್ಟ್ ಬರ್ತಾವ. ಬಟ್ ನಾವ್ ಇಲ್ಲಿ 2 ಲಿಸ್ಟ್ ಅನ್ನ ಹಿಡ್ಕೊಂಡ್ರು ಕೂಡ ಫಿಸಿಕಲ್ಗೆ 1ನೇ ಲಿಸ್ಟ್ ಆದ್ಮೇಲೆ ನೆಕ್ಸ್ಟ್ ಒಂದು ಲಿಸ್ಟ್ ಬರುತ್ತಲ್ಲ, ಅದ್ರೊಳಗಾದ್ರೂ 2ನೇ ಲಿಸ್ಟಿಗೆ ಆದ್ರೂ ಕೂಡ ನೀವು ಆಯ್ಕೆ ಆಗ್ಲೇಬೇಕಪ್ಪ ಅಂದ್ರೆ ಒಂದು ಮಿನಿಮಮ್ ಅಂದ್ರೂ ಕೂಡ ಒಂದು 65+ ಮಾಡಿದ್ರೆ ನೀವು ಈ ಸಾರಿ ಸೆಲೆಕ್ಷನ್ ಆಗುವ ಸಾಧ್ಯತೆ ಜಾಸ್ತಿ ಐತ್ರಿ.
ಇದೆಲ್ಲ ಇದು ಬಂದು ಬೆಂಗಳೂರು ನಗರಕ್ಕೆ ಸಂಬಂಧಿಸಿದಂತೆ ಆಯ್ತು. ಇನ್ನ ಬೇರೆ ಡಿಸ್ಟಿಕ್ ಗೆ ಬೇಕಂದ್ರೆ ಕಮೆಂಟ್ ಮೂಲಕ ಹಾಕಿ. ಸ್ನೇಹಿತರೆ, ನೀವೇನಾದ್ರೂ ಪೊಲೀಸ್ ಪರೀಕ್ಷೆಗೆ ಸಂಬಂಧಿಸಿದ ಸ್ಟಡಿಯನ್ನ ಮಾಡ್ತಿದ್ರೆ ನಿಮಗೇನಾದ್ರೂ ಸಿಲೆಬಸ್ ಅಲ್ಲಿರುವ ನೋಟ್ಸ್ ಟೈಮ್ 2 ತಿಂಗಳ ಒಳಗ ಐತ್ರಿ. ಒಂದು 50 ದಿವಸ ಅಷ್ಟೇ ಐತಿ. ಅತ್ಯಂತ ಕಡಿಮೆ ಸಮಯದಲ್ಲಿ ಎಲ್ಲಾ ಸಿಲೆಬಸ್ ಅನ್ನ ಕವರ್ ಮಾಡ್ಕೋಬೇಕಂದ್ರೆ ನಿಮಗೆ ಇಲ್ಲಿ ಶಾರ್ಟ್ ನೋಟ್ಸ್ ತುಂಬಾ ಉಪಯುಕ್ತ ಆಗುತ್ತೆ. ಅದಕ್ಕಾಗಿ ನಿಮಗೇನಾದ್ರೂ ಶಾರ್ಟ್ ನೋಟ್ಸ್ ಬೇಕಾಗಿತ್ತು ಅಂದ್ರೆ 9538151535 ನಂಬರ್ಗೆ ನೀವು ವಾಟ್ಸ್ಆಪ್ ಮುಖಾಂತರ ಮೆಸೇಜ್ ಹಾಕಿದ್ರೆ ಅಂದ್ರೆ ನಿಮಗೆ ಸಿಲೆಬಸ್ ಅಲ್ಲಿರುವ ನೋಟ್ಸ್ ಅನ್ನ ಮತ್ತು ಪ್ಲಸ್ ನಿಮಗೆ ಶಾರ್ಟ್ ನೋಟ್ಸ್ ಅನ್ನ ಎರಡು ಕೂಡ ಕಳಿಸ್ತದೆ. ಲಾಸ್ಟ್ ಟೈಮ್ SD FD ಎಕ್ಸಾಮ್ ಒಳಗೆ ಸಾಕಷ್ಟು ಪ್ರಶ್ನೆಗಳು ಬಂದಿದ್ದು ನೀವು ಆಲ್ರೆಡಿ ಕೂಡ ನೋಡ್ರಿ. ಇದು ನೋಟ್ಸ್ ಬೇಕಂದ್ರೆ ಶಾರ್ಟ್ ನೋಟ್ಸ್ ಕಡಿಮೆ ಸಮಯದಾಗ ಓದಕ ಬಹಳ ಹೆಲ್ಪ್ಫುಲ್ ಆಕವ್. ಪ್ಲಸ್ ನಿಮಗೆ ಓಲ್ಡ್ ಕ್ವಶನ್ ಪೇಪರ್ ರಿಪೀಟೆಡ್ ಕ್ವಶನ್ಸ್ ಬರ್ತಾವ. ಅದಕ್ಕಾಗಿ ಓಲ್ಡ್ ಕ್ವಶನ್ ಪೇಪರ್ ಕೂಡ ರೆಫರ್ ಮಾಡಿ ಓದ್ರಿ. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ. ಇದಕ್ಕೆ ಸಂಬಂಧಿಸಿದ ಏನೇ ಡೌಟ್ ಇದ್ರು ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಶುಭ ದಿನ.